ಕರ್ನಾಟಕ ಇವತ್ತು ಯಾಕೆ ನಾವು ಪ್ರಗತಿಯಲ್ಲಿದ್ದೀವಿ ಅಂತಂದ್ರೆ ಎರಡು ಕಾರಣಗಳಿದಾವೆ. ಒಂದು ಲಿಂಗಾಯತ್, ಒಂದು ಈ ಒಕ್ಕಲಿಗರು. ಇವೆರಡೂ ಸಮಾಜಗಳು ವಿಶೇಷವಾಗಿ ಕರ್ನಾಟಕ ರಾಜ್ಯದಲ್ಲಿ ಸೆಕ್ಯುಲರ್ ಪ್ರಾಕ್ಟೀಸ್ಗಳನ್ನ ಮಾಡಿದ್ದಾರೆ. ಎರಡನೇದು, ರಾಜಕಾರಣಿ ಏನೇ ಇರಲಿ, ಈ ಮಠಗಳು ಯಾವ್ದು ನಮ್ಮ ಲಿಂಗಾಯತ್ ಮಠಗಳು ಇರ್ಬೋದು, ನಮ್ಮ ಒಕ್ಕಲಿಗರ ಮಠಗಳು ಇರ್ಬೋದು, ಸಾವಿರಾರು ಲಕ್ಷಾಂತರ ಮಕ್ಕಳಿಗೆ ಓದಿಸಿದ್ದಾರೆ, ಅನ್ನದಾಸವನ್ನ ಮಾಡಿದ್ದಾರೆ. ಇವು ಬಹಳ ಬಲಿಷ್ಠವಾಗಿರ್ತಕ್ಕಂಥ ಎರಡೂ ಸಮಾಜಗಳನ್ನ, ಇವೆರಡೂ ಸಮಾಜಗಳನ್ನ ನೋಡ್ಕೊಂಡು ಇವತ್ತು ಬೇರೆ ಬೇರೆ ಸಮಾಜಗಳು ಅವ್ರನ್ನ ಫಾಲೋ ಮಾಡ್ಕೊಳ್ತಾ ಬಂದಿದ್ದಾರೆ. ಅವರಾದಂತ ಮಠಗಳು ಬೇರೆ ಬೇರೆ ಸಮಾಜಗಳು ಕಟ್ಟಿದ್ದಾರೆ ಅಲ್ವಾ. ಅವ್ರು ರಾಷ್ಟ್ರಗಳು ಮಾಡಿದ್ರು, ಇವ್ರು ರಾಷ್ಟ್ರಗಳು ಮಾಡಿದ್ರು, ಅವ್ರು ರಾಷ್ಟ್ರಗಳು ಮಾಡಿದ್ರು. ಇದನ್ನ ಪ್ರಾಕ್ಟೀಸ್ ಮಾಡಿ ಇವತ್ತು ಅದಕ್ಕೆ ಕರ್ನಾಟಕ ನಾವು ಬಹಳ ಉನ್ನತ ಸ್ಥಾನದಲ್ಲಿ, ಪ್ರಗತಿಯಲ್ಲಿ, ಎಜುಕೇಶನ್ ನಲ್ಲಿ, ಆಮೇಲೆ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ನಲ್ಲಿ, ಹ್ಯೂಮನ್ ರಿಸೋರ್ಸಸ್ ನಲ್ಲಿ ನಾವ್ ಯಾಕೆ ಮುಂದೆ ಇದೀವಿ ಅಂತಂದ್ರೆ, ಪೊಲಿಟಿಕಲ್ ಪಾರ್ಟಿ ಬೇರೆ ಇರಬಹುದು, ಆದ್ರೆ ನಿಜ ಜೀವನದಲ್ಲಿ ಇವತ್ತು ಬಸವವಾದಿ ಆಗಿ, ಆ ಕಡೆ ಕುವೆಂಪುವಾದಿ ಆಗಿ ಇವತ್ತು ಎರಡೂ ಸಮಾಜಗಳು ಇವತ್ತು ಈ ರಾಜ್ಯಕ್ಕೆ ಬಹಳ ದೊಡ್ಡ ಅಪಾರ